1 ಲೀಟ್ರಿಗೆ 6ರಿಂದ 10 ml ಮಾತ್ರ ಹಾಕಬೇಕು. ಅಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಯೂರಿಯಾ ಅಲ್ಲಿ ಅವ್ರದ್ದು ಏನ್ ಕೆಲಸ ಮಾಡುತ್ತೆ ಅದೇ ರಿಸಲ್ಟ್ ಇದು ಬರುತ್ತೆ. ಯಾಕಂದ್ರೆ ಇದನ್ನ ತಿರ್ಗಕ್ಕೆ ಅಂತ ತಂದಿದ್ದೆ. ತಿರ್ಗಕ್ಕೆ ಅಂತ ಅಂದ್ರೆ ತಿರ್ಗಕ್ಕೆ ಅಂತ ತಂದಿಟ್ಟಿದೆ. ಇದು ಇಲ್ಲೇ ಬಿಡ್ಬೇಕಲ್ಲ, ಇಲ್ಲೇ ಬಿಟ್ಮೇಲೆ ನೋಡಿ ಗಿಡನು ಕೂಡ ಸಿಪಿ ಗಿಡ ಅಷ್ಟೇ ಚೆನ್ನಾಗೇ ಬರ್ತಾ ಇದೆ. ಅಂದ್ರೆ ಇದ್ರಲ್ಲಿ ಎಷ್ಟು ಪವರ್ ಇದೆ ಅಂತ ನೋಡಿದವರಿಗೆ ಕೂಡ ಗೊತ್ತಾಗುತ್ತೆ. ಒಂದು ನಾಟಿ ಹಸು ಇದ್ರೆ ಸರ್ ಸುಮಾರು ಒಂದು 5 ಎಕರೆ ಜಮೀನ ಫಲವತ್ತತೆ ಮಾಡ್ಬೋದು. ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಡ್ರಮ್ಮಲ್ಲಿ ತುಂಬ್ಕೊಬಿಟ್ರೆ ಸರ್ ಗಿಡಗಳಿಗೆ ಯಾವ ಕಾಯಿಲೆ ಬಂದ್ರು ಡೈರೆಕ್ಟ್ ಮಾಡಿಬೋದು. ನಮ್ ಕೆಮಿಕಲ್ ಅಷ್ಟೇ, 1 ಮೂಟೆ ಕೊಟ್ರೆ ಮುಂದೊರ್ಷಿಗೆ 1/4 ಮೂಟೆ ಕೊಟ್ರೆ ಮಾತ್ರ ಕೆಲಸ ಮಾಡುತ್ತದು. ನಮ್ದು ಇದು ಸಾವಯವ ಹಂಗಲ್ಲ. ಇವತ್ತು 1 ಲೀಟರ್ ಕೊಟ್ಟು ನಾಳೆಗೆ ಅರ್ಧ ಲೀಟರ್ ಕೊಟ್ಟರು ಕೂಡ ಕೆಲಸ ಮಾಡುತ್ತೆ. ಹೌದು, ಸಕ್ಕದ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಗೊಂದು ಒಣಗೋಗಿರೋ ಗಿಡಕ್ಕೂ ಜೀವ ತುಂಬ್ತಾ ಇದೆ. ಇದು ಏನಿದು ಈ ಅಮೃತ ಅಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತೆ ಈ ತರ ಒಂದಷ್ಟು ಅಮೃತಗಳನ್ನ ನಾವು ನಮ್ಮ ತೋಟದಲ್ಲಿ ಇಟ್ಕೊಬೇಕು. ಯಾರೇ ಸಾವಯವ ತೋಟ ಮಾಡೋರ ಹತ್ರ ಇಷ್ಟೆಲ್ಲ ಅಮೃತಗಳಿದ್ರೆ ನೋಡಿ ಈ ತರ ಒಂದಷ್ಟು ಒಳ್ಳೆ ಬೆಳೆಗಳನ್ನ ಬೆಳಿಬಹುದು. ನೋಡೋಣ ಬನ್ನಿ ಏನೇನೆಲ್ಲ ಇದೆ ಇದು ಅಂತ. ಮತ್ತೆ ಇದೆಲ್ಲಾನು ಕಡ್ಡಾಯವಾಗಿ ಇರ್ಲೇಬೇಕಾದಂತ ಒಂದಷ್ಟು ಪದಾರ್ಥಗಳು. ಯಾರ್ಯಾರೆಲ್ಲ ನೈಸರ್ಗಿಕ ಕೃಷಿ ಮಾಡೋರ ಹತ್ರ ಬನ್ನಿ ಹೋಗೋಣ, ಆ ರೈತರ ಹತ್ರ ಭೇಟಿ ಆಗೋಣ, ಏನೇನೆಲ್ಲ ಅಂತ ಅದನ್ನೆಲ್ಲಾನು ತಿಳ್ಕೊಳ್ಳೋಣ. ಮತ್ತೆ ಯಾರ್ಯಾರೆಲ್ಲ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಯಾರ್ಯಾರೆಲ್ಲ ಈ ತರ ಸಾವಯವ ಕೃಷಿ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ, ಆ ರೈತರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮ್ಮ ಹೆಸರು KS ರಾಜೇಗೌಡ ಅಂತ, ಮಂಡ್ಲಿಕ್ನಳ್ಳಿ, ಕಿಕ್ಕೇರಿ ಹೋಬಳಿ, ಕ್ಯಾರ್ಬೇಡ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ನಮ್ದು ಏನಪ್ಪಾ ಅಂತಂದ್ರೆ ನಾವು ಸಾವಯವ ಕೃಷಿ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಹೃದಯನೇ ಇದು ಸರ್. ಇಷ್ಟು ಹೃದಯನೇ. ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ NPK ಅಂತ ಹೇಳ್ತೀವಲ್ಲ ಅದನ್ನ ನಾವ್ ಇಲ್ಲೇ ತಯಾರು ಮಾಡ್ಕೊಂತ ಇರ್ತೀವಿ. ಪ್ರತಿಯೊಂದನ್ನು ನಾವೀಗ ಎಲ್ಲ ನಾವ್ ಇಲ್ಲೇ ಮಾಡ್ಕೊಂತೀವಿ. ನಮ್ದು ಇದು ಎರೆಹುಳಿನ ಗೊಬ್ಬರನು ಕೂಡ ಇದೆ, ಎರೆಹುಳ ಸಾಕಿದೀವಿ. ಹಾಗೆ ಒಂದು ಜೀವಾಮೃತ, ಹಾಗೆ ಒಂದು ದಶಪರ್ಣಿ ಕಷಾಯ, ಬೀಜಾಮೃತ, ಆಮೇಲೆ ಮೀನಿನ ಕಷಾಯ, ಆಮೇಲೆ ಒಂದು ಬಾಳೆ ಹೂವಿನ ಕಷಾಯ, ಮತ್ತೆ ಹುಳಿ ಮಜ್ಜಿಗೆ, ಇದ್ರೊಳಗಡೆ ಹುಳಿ ಮಜ್ಜಿಗೆ ಇದೆ. ಆಮೇಲೆ ನಾವು ಬಾಳೆಹಣ್ಣನ್ನ ಕಟ್ ಮಾಡ್ತೀವಲ್ಲ, ಆ ಬಾಳೆಹಣ್ಣನ್ನ ಕಟ್ ಮಾಡಿದಾಗ ಇದ್ರೊಳಗೆ ನೀರೊಳಗೆ ಹಿಂಗ್ ಹಾಕಿ ಈ ನೀರ್ನ ರೆಡಿ ಮಾಡ್ಕೊಂಡು ಇದು ಗಿಡಗಳಿಗೆ ಕೊಡೋದು, ಆತರ ಮಾಡ್ಕೊಂಡಿರ್ತೀವಿ ಸರ್. ಇದು ಒಂದು ನೋಡಿ ಸುಮ್ಕೆ ಇದು ನಾನು ಜೀವಾಮೃತ ಮಾಡ್ಬೇಕಂದ್ರೆ ಇದನ್ನ ತಿರ್ಗಕ್ಕೆ ಅಂತ ತಂದಿದ್ದೆ. ಅಂದ್ರೆ ತಿರ್ಗಕ್ಕೆ ಅಂತ ತಂದಿಟ್ಟಿದೆ. ಇದು ಇಲ್ಲೇ ಬಿಡ್ಬೇಕಲ್ಲ, ಇಲ್ಲೇ ಬಿಟ್ಮೇಲೆ ನೋಡಿ ಗಿಡನು ಕೂಡ ಸಿಪಿ ಗಿಡ ಅಷ್ಟೇ ಚೆನ್ನಾಗೇ ಬರ್ತಾ ಇದೆ. ಅಂದ್ರೆ ಇದ್ರಲ್ಲಿ ಎಷ್ಟು ಪವರ್ ಇದೆ ಅಂತ ನೋಡಿದವರಿಗೆ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಹೆಸರನ್ನು ಕೂಡ ಜೀವಾಮೃತ ಅಂತ ಅಷ್ಟು ಚೆನ್ನಾಗಿ ಮಾಡಿದ ಹೆಸರಿಟ್ಟಿದ್ದಾರೆ. ಬಟ್ ಅದ್ ನೋಡಿ, ಇದು ನೋಡಿ ಚೆನ್ನಾಗಿ ಗಿಡಕ್ಕೂ ಜೀವ ಕೊಟ್ಬಿಟ್ಟಿದೆ. ಇದು ಅದೇ ಜೀವಾಮೃತ ಜೀವ ಕೊಟ್ಟಿದೆ. ನಿಜವಾಗ್ಲೂ ಸರ್ ಇದು ಮಾಡಿದ್ದೆ ಆದ್ರೆ ಸರ್ ಸಾವಯವ ಕೃಷಿಯಲ್ಲಿ ಖರ್ಚು ಕೂಡ ತುಂಬಾ ಕಮ್ಮಿ ಬರ್ತದೆ ಸರ್. ಇದಕ್ಕೆ ಏನು ತುಂಬಾ ಖರ್ಚು ಕೂಡ ಬೇಕಾಗಿಲ್ಲ ಸರ್. ಇಲ್ಲಿ ನಮ್ಮಲ್ಲೇ ಸಿಗುವಂತ ಈಗ ನಮ್ದು ನಾಟಿ ಹಸುನಲ್ಲಿ ನೀವು ತಿಳಿದಿರ್ಬೋದು, ಹಳೆ ಒಂದು ಮನೆಗಳಲ್ಲಿ ಇವತ್ತು ಕೂಡ ಇರ್ತವೆ ಫೋಟೋಗಳು. ಆ ದೇವ್ರದ್ದು ಒಂದು ಹಸು ಚಿತ್ರದಲ್ಲಿ, ನಾಟಿ ಹಸು ಚಿತ್ರದಲ್ಲಿ ಒಂದು ತಲೆ ಭಾಗದಲ್ಲಿ ಒಂದು ದೇವ್ರು, ಬಾಲದಲ್ಲಿ ಒಂದು ದೇವ್ರು, ಬೆನ್ನಲ್ಲಿ ಒಂದು ದೇವ್ರು, ಪ್ರತಿಯೊಂದಿದೆ. ಅಷ್ಟು ಶಕ್ತಿ ಆ ನಾಟಿ ಹಸುಗಿದೆ. ಹೌದು, ನಾವು ದುಡ್ಡಿನ ಆಸೆಗೋಸ್ಕರ ಇಲಾತಿ ಹಸುವಿನ ಜೊತೆ ಹೋಗಿದೀವಿ. ಆದ್ರೆ ಆರೋಗ್ಯದ ಜೊತೆ ನಾವು ನಾಟಿ ಹಸು ಬರಲೇಬೇಕು. ಒಂದು ನಾಟಿ ಹಸು ಇದ್ರೆ ಸರ್ ಸುಮಾರು ಒಂದು 5 ಎಕರೆ ಜಮೀನ ಫಲವತ್ತತೆ ಮಾಡ್ಬೋದು. ನನ್ನ ಹತ್ರ 2 ನಾಟಿ ಹಸು ಇದೆ. ನಾಟಿ ಹಸುವಿನಲ್ಲಿ ಸರ್ ನಾನು ಒಂದು 4.5 ಎಕರೆ ಜಮೀನು ಕೂಡ ಫಲವತ್ತತೆ ಮಾಡ್ಕೊಡ್ತದೆ. ಬರೀ 2 ಹಸು. ಅದ್ರಲ್ಲಿ ನಾನು ಜೀವಾಮೃತ ತುಂಬಾ ಇಲ್ಲ ಸರ್. ಜೀವಾಮೃತಕ್ಕೆ ಅದೇ ಹಾಕೋ ಸಗಣಿ, ಮತ್ತೆ ಅದೇ ಹಾಕೋ ಗಂಜಲ, ಮತ್ತೆ ಅದ್ರ ಜೊತೆಗೆ ದ್ವಿದಳ ಧಾನ್ಯದ ಒಂದು 2 kg ಇಟ್ಟು ನಾವೇ ಬೆಳ್ಕೊಂಡಿರ್ತೀವಲ್ಲ, ಅದು ತಡ್ಡಿಕಾಳಾಗಿರ್ಬೋದು, ಹುಳ್ಳಿಕಾಳಾಗಿರ್ಬೋದು, ಅವರೆಕಾಳಾಗಿರ್ಬೋದು, ತೊಗರಿಕಾಳಾಗಿರ್ಬೋದು, ಅದ್ರ ಜೊತೆಗೆ ಒಂದು 2 kg ಸಾವಯವ ಬೆಲ್ಲ, ಅದು ಕೂಡ ನಾವು ರೈತ ಉತ್ಪಾದಕ ಕಂಪ್ನಿಯಿಂದ ತಗೊಬರ್ತೀವಿ. ಸಾವಯವ ಬೆಲ್ಲ, ನಮ್ದೇ ಒಂದಿಡಿ ಮಣ್ಣು. ಇಷ್ಟನ್ನು ಒಂದು 10 ದಿನ ಹಾಕೊಂಡು ಬಲಕೆ ತಿರುಗಿಸ್ಕೊಂಡು ಮಡಿಕೊಂಡು ಇದನ್ನ ಡೈರೆಕ್ಟ್ ಆಗಿ ಗಿಡಗಳಿಗೆ 1 ಲೀಟರ್ ಎಲ್ಲಾ ಗಿಡಗೂ ಕೊಡ್ಕೊಂಡ್ಬಂದ್ರೆ ಇನ್ನೇನು ಬೇಕಾಗಿಲ್ಲ. ಇಲ್ಲ ಅಪ್ಪಿ ತಪ್ಪಿ ನಮ್ಗೆ ಗಿಡಗಳಿಗೆ ಕಾಯಿಲೆ ಬತ್ತು ಅನ್ಕೊಳ್ಳೋಣ, ರೋಗ ಬತ್ತು ಅಂದ್ರೆ ಇದು ನಾವು ದಶಪರ್ಣಿ ಕಷಾಯ ಸರ್. ಇದು ದಶಪರ್ಣಿ ಕಷಾಯ. ಇದು ಒಂದು ನಾವು 6 ತಿಂಗಳಿಗೆ ಒಂದೊಂದ್ಸಲಿ ಎಕ್ಸ್ಪೈರ್ ಆಗುತ್ತೆ. 6 ತಿಂಗಳಿಗೆ ಒಂದೊಂದ್ಸಲಿ ಮಾಡ್ಕೊಂಡಿರ್ತೀವಿ. ಒಂದ್ಸತಿ ಮಾಡಿದ್ರೆ 6 ತಿಂಗಳು ಬರ್ತದೆ. ಇದಕ್ಕೂ ನಾವೇನ್ ಜಾಸ್ತಿ ಖರ್ಚೇನ್ ಬೇಕಾಗಿಲ್ಲ ಸರ್. ನಮ್ಮಲ್ಲೇ ನಾನಾ ರೀತಿ ಗಿಡಗಳಿದಾವೆ. ಅದರಲ್ಲಿ ನಾನು ಒಂದು ದಶ ಅಂದ್ರೆ 10, ಪರ್ಣಿ ಅಂದ್ರೆ ಎಲೆ, ಮತ್ತೆ ಕಷಾಯ, ಇಷ್ಟು ಮಾಡಕ್ಕೆ ಇಷ್ಟೇ 16 ತರ ಎಲೆ. ಅದ್ರಲ್ಲಿ ನಾನು ಒಂದು 20 ತರನೇ ಹಾಕೊಂಡಿರ್ತೀನಿ. ಅಂದ್ರೆ ಯಾವ್ದು ಆಡ್ಬಿಟ್ಟು ಸೊಪ್ಪು ಅಂದ್ರೆ ಬೇವಾಗಿರ್ಬೋದು, ವಂಗೆ ಆಗಿರ್ಬೋದು, ಇನ್ನು ಗೊಬ್ಬರದ ಕಡ್ಡಿ ಆಗಿರ್ಬೋದು, ಇನ್ನು ಸೀತಾಫಲ ಎಲೆ, ರಾಮಫಲದ ಎಲೆ, ಎಕ್ಕದ ಎಲೆ ತುಂಬಾ ಮುಖ್ಯ.
ಎಕ್ಕದ ಎಲೆ, ಮತ್ತೆ ಇದಕ್ಕೆ ಒಂದು ಇದು ಎಕ್ಕದ ಎಲೆ, ಮತ್ತೆ ಪಪ್ಪಾಯಿ ಎಲೆ, ಕಾತಾಳೆ ಎಲೆ, ಆಮೇಲೆ ಸುಮಾರು ಇದೇ ತರದ ಸುಮಾರು ಮಾಡ್ಕೊಂಡಿರ್ತೀವಿ. ಅದ್ರಲ್ಲಿ ಹೊಗೆ ಸೊಪ್ಪಿಂದು ಒಂದು 2 kg ಹಾಕೋಬೇಕು. ಮತ್ತೆ ಹಾಕೊಂಡು ಅದ್ರ ಜೊತೆಗೆ ಒಂದೂವರೆ kg ಅಷ್ಟು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ತುಂಬಾ ಖಾರವಾಗಿ ಮೆಣಸಿನಕಾಯಿ, ಅದ್ರ ಜೊತೆಗೆ ಒಂದು ಅರ್ಧ kg ಅಷ್ಟು ಶುಂಠಿ, ಅರ್ಧ kg ಅರಿಶಿನ, ಮತ್ತೆ 1 kg ಬೆಳ್ಳುಳ್ಳಿ, ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಡ್ರಮ್ಮಲ್ಲಿ ತುಂಬ್ಕೊಬಿಟ್ರೆ ಸರ್, ಗಿಡಗಳಿಗೆ ಯಾವ ಕಾಯಿಲೆ ಬಂದ್ರು ಡೈರೆಕ್ಟ್ ಮಾಡಿಬೋದು. ಅಂದ್ರೆ ಖರ್ಚು ಕಮ್ಮಿ ಬರ್ತದೆ ನೋಡಿ. ಇದೊಂದು ಮಾಡಕ್ಕೆ ನಮ್ಗೆ ಒಂದು ಅರ್ಧ ದಿನ ಆಗಿರ್ಬೋದು, 1 ಗಂಟೆ 2 ಗಂಟೆ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆ 2 ಗಂಟೆ ನಾವು 6 ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡಿದ್ದೆ ಆದ್ರೆ, ನಾವು ಒಂದು ತರಕ್ಕೆ ಅಂತ ಹೋಗ್ತೀವಲ್ಲ ಸಿಟಿಗೆ, ಒಂದು 5-10 ಕಿಲೋಮೀಟರ್ ಸಿಟಿ ಇದ್ದೇ ಇರ್ತದೆ. ಆ ಹೋಗೋ ಟೈಮ್ಗೆ ನಾವು ಗಿಡಗಳಿಗೆ ಕಾಯಿಲೆ ಬಂದ್ರೆ ಸ್ಪ್ರೇ ಮಾಡ್ಬೋದು. ಸರ್ ನೀವ್ ಹೇಳಿದ್ರಿ ಅದೆಲ್ಲ ಎಲೆ ಅದನ್ನೆಲ್ಲ ಹಾಕಿ ಬಿಟ್ಬಿಡೋದು ಅಷ್ಟೇನಾ, ಅದನ್ನ ಕಾಯಿಸ್ಬೇಕಾ, ಏನ್ ಮಾಡ್ಬೇಕು? ಇಲ್ಲ, ಏನು ಕಾಯಿಸೋದಿಲ್ಲ ಸರ್. ಹಾಕಿ ಬಿಟ್ಬಿಟ್ಟು ಒಂದು ದಿನಕ್ಕೆ ಒಂದೊಂದ್ಸಲಿ ಬಂದು ತಿರುಗ್ತಾ ಇರ್ಬೇಕು. ಒಂದು 45 ದಿನಕ್ಕೆ ರೆಡಿ ಆಗುತ್ತೆ. ಇದು 45 ದಿನ ಬೇಕು ರೆಡಿ ಆಗುತ್ತೆ. 45 ದಿನ ರೆಡಿ ಆದ್ಮೇಲೆ 6 ತಿಂಗಳು ನಮ್ಗೆ ಎಕ್ಸ್ಪೈರಿ ಇರ್ತದೆ. 6 ತಿಂಗಳ ಗಂಟೆ ನಾವು ಇದನ್ನ ಶೇಖರಣೆ ಮಾಡ್ಬೋದು. ಇನ್ನೊಂದು ಡ್ರಮ್ಗೆ ನಾವು ಇನ್ನೂ 45 ದಿನ ಮುಂಚೆ, ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆ, ಅಂದ್ರೆ ವರ್ಷದಲ್ಲಿ ಜನವರಿಲಿ ಒಂದ್ಸಲಿ ಮಾಡ್ಕೊಂಡ್ರೆ, ಜೂನ್ ಅಲ್ಲಿ ಒಂದ್ಸಲಿ ಮಾಡ್ಕೊಂಡ್ರೆ ಸಾಕು. ಜನವರಿಯಲ್ಲಿ ಮಾಡಿದ್ದು ನಿಮ್ಗೆ ಫೆಬ್ರವರಿ ಮಿಡ್ ಸಿಕ್ಕುತ್ತೆ. ಹೌದು. ಸೊ ಜೂನ್ ಅಲ್ಲಿ ಮಾಡಿದ್ದು ನಿಮ್ಗೆ ಜುಲೈ ಮಿಡ್ ಸಿಗುತ್ತೆ. ಅಲ್ಲಿಗೆ 6 ತಿಂಗಳಿಗೆ ಸೇರಾಯ್ತು. ಅಲ್ಲಿಗೆ ನಮ್ಗೆ ಇದಾಯ್ತು. ಅದ್ರ ಜೊತೆಗೆ ನಾವು ಮೀನು ಸರ್, ಇದು ಮೀನಿನ ಕಷಾಯ ಅಂತ ಹೇಳ್ತೀವಿ. ಇದು ಮೀನು ಅಂದ್ರೆ ನಾವು ಒಂದ್ ಮೀನು ತಂದು ಅದ ಏನು ಕಟ್ ಮಾಡಬಾರ್ದು, ಅಂದ್ರೆ ಸರಿ ಕಟ್ ಮಾಡ್ಬೇಕು, ಏನು ತೆಗಿಬಾರ್ದು, ಎಲ್ಲ ಹಂಗೆ ಪೀಸ್ ಹಂಗೆ ಪೀಸ್ ಮಾಡ್ಬಿಟ್ಟು ಇದ್ರ ಜೊತೆಗೆ 1 kg ಮೀನ್ ಸಿಕ್ತಾ 1 kg ಸಾವಯವ ಬೆಲ್ಲ, 2 kg ಸಿಕ್ತಾ 2 kg ಬೆಲ್ಲ. ಇದು ನಾವು 2 kg ಮೀನ್ ಸಿಕ್ತು, 2 kgಗೆ ಒಂದು ಅರ್ಧ kg 1 kg ಮೀನ್ ಸಿಕ್ಕಿ ಒಂದು 2 kg ಆಗಿರ್ಬೋದು. 2 kg ಮೀನ್ಗೆ ನಾವೊಂದು 2 kg ಬೆಲ್ಲ ಹಾಕೊಂಡೆ, ಒಂದು 30-40 ದಿನ ಬಿಟ್ರೆ ಇದು ಲಿಕ್ವಿಡ್ ಆಗುತ್ತೆ ಸರ್. ಲಿಕ್ವಿಡ್ ಆದಾಗ ಇದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಈಗ ನೀವು ಯೂರಿಯಾ ಅಂತ ಹಾಕ್ತಾರೆ ಅವ್ರು, ಕೆಮಿಕಲ್ನವರು. ಆ ಯೂರಿಯಾ ಹಾಕೋದ್ರಲ್ಲಿ ಜಾಸ್ತಿ ಯೂರಿಯಾ ಹಾಕಿದ್ರೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ, ಅದೇ ತರ ಇದು ಪ್ರಾಬ್ಲಮ್ ಆಗುತ್ತೆ. ಇದು ಜಾಸ್ತಿ ಹಾಕ್ಬಾರ್ದು. 1 ಲೀಟ್ರಿಗೆ 6ರಿಂದ 10 ml ಮಾತ್ರ ಹಾಕಬೇಕು. ಅಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಯೂರಿಯಾ ಅಲ್ಲಿ ಅವ್ರದ್ದು ಏನ್ ಕೆಲಸ ಮಾಡುತ್ತೆ ಅದೇ ರಿಸಲ್ಟ್ ಇದು ಬರುತ್ತೆ. ಈಗ ನಾವು ಇವೆಲ್ಲ ಬೆಳೆಗಳಿಗೆಲ್ಲ ಅದನ್ನೇ ಕೂಡ ಮಾಡೋದು. ಯಾಕಂದ್ರೆ ನಮ್ ಗಿಡಗಳು ಕೂಡ ಯಾಕೆ ಹಸಿರಾಗಿಲ್ವಾ, ಕಪ್ಪಾಗಿಲ್ವಾ, ಬ್ಲಾಕ್ ಆಗಿಲ್ವಾ, ಇದಾವೆ. ಇದು ಆಯ್ತು. ಇದ್ರ ಜೊತೆಗೆ ನಾವು ನಮ್ದು ಬಾಳೆ ಇದೆ ಅಲ್ಲ ಸರ್, ಬಾಳೆ, ಇದು ಬಾಳೆ ಹೂವನ್ನ ಕಟ್ ಮಾಡ್ಕೊಂಡ್ ಬಂದು ಆ ಬಾಳೆ ಹೂವಿನ ಪ್ರಮಾಣದಷ್ಟೇ ಬೆಲ್ಲ ಹಾಕೊಳ್ಳೋದು. ಬೆಲ್ಲ ಹಾಕೊಂಡು ಇದನ್ನ ಲಿಕ್ವಿಡ್ ಮಾಡ್ಕೊಳ್ಳೋದು. ಇದನ್ನು ಅಷ್ಟೇ 1 ಲೀಟ್ರಿಗೆ ಒಂದು 15 ml ನಷ್ಟ ಗಿಡಗಳಿಗೆ ಬಡ್ಡೆಗಾರ ಬಿಡ್ಬೋದು, ಇಲ್ಲ ಫ್ರೈನಾರ ಮಾಡ್ಬೋದು. ಇದು ತೊಂದ್ರೆ ಇಲ್ಲ. ಇದ್ರ ಜೊತೆಗೆ ನಾವು ಹುಳಿ ಮಜ್ಜಿಗೆ ಮಾಡ್ಕೊಂಡಿದೀವಿ ಸರ್. ಹುಳಿ ಮಜ್ಜಿಗೆ ಅಂದ್ರೆ ಇದು ಕೀಟನಾಶಕದಲ್ಲಿ ತುಂಬಾ ಎಫೆಕ್ಟಿವ್ ಐತೆ. ಇದು ಹುಳಿ ಮಜ್ಜಿಗೆ. ಈ ಹುಳಿ ಮಜ್ಜಿಗೆ ಅಂದ್ರೆ ನಮ್ದು ಹಸುಂದು ಹುಳಿ ಮಜ್ಜಿಗೆ ಆಗುತ್ತಲ್ಲ, ಮಜ್ಜಿಗೆ ಆದ್ಮೇಲೆ ನಾವೇನ್ ಮಾಡ್ತೀವಿ, ಆ ಮಜ್ಜಿಗೆನ ಇಟ್ಕೊಂಡಿರ್ತೀವಿ. ಆ ಮಜ್ಜಿಗೆನ ಏನ್ ಮಾಡ್ತೀವಿ, ಒಂದು 10-15 ದಿನ ಆದ್ಮೇಲೆ 6 ತಿಂಗಳಿಟ್ರೆ ಇನ್ನೂ ತುಂಬಾ ಒಳ್ಳೇದು. ಈಗೆಲ್ಲ ಇದೆಲ್ಲ 3 ತಿಂಗಳದು ನಾನು ಯೂಸ್ ಮಾಡೋದು ಹೇಳ್ತಿದ್ದೀನಿ. ಒಂದು 15ರಿಂದ 1 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಇದನ್ನು ಅಷ್ಟೇ, ಯಾವ್ದಾರ ಗಿಡಗಳು ಕಾಯಿಲೆ ಬಂತು ಅಂದ್ರೆ ಸ್ಟ್ರೈಟ್ ಫ್ರೈ ಮಾಡ್ಬಿಟ್ರೆ ಎಲ್ಲಾ ಕಾಯಿಲೆನೂ ಹೋಗುತ್ತೆ. ಫ್ರೈ ಮಾಡ್ಬಿಡೋದು ಅಷ್ಟೇ. ಆಗ ಒಂದು ಗೊಣ್ಣೆ ಹುಳ ಆಗಿರ್ಬೋದು, ಮತ್ತೆ ಇನ್ನೊಂದಾಗಿರ್ಬೋದು ಹೋಗ್ಬಿಡ್ತದೆ. ಆಗ ನಮ್ಗೆ ಇಷ್ಟನ್ನೇ ಮಾಡ್ಕೊಂಡಿದ್ದೆ ಆದ್ರೆ, ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ನೀರ್ಗಳನ್ನ ಅದಕ್ಕೆ ಒಂದು ಸೊಪ್ಪುಗಳು ಇರ್ತದಲ್ಲ, ಈ ಬೇವಿನ ಸೊಪ್ಪು, ಅದನ್ನ ಕಾಯಿಸ್ಬಿಟ್ಟು ನೀರ್ನ ಇಟ್ಕೊಳ್ಳೋದು. ಇದ್ರಲ್ಲಿ ಇವೆಲ್ಲನೂ ಗಿಡಗಳಿಗೆ ಕೊಡೋದು. ಈ ತರ ನಾವು ಮಾಡಿದ್ರೆ ಮೌಲ್ಯವರ್ಧ, ಅಂದ್ರೆ ಒಂದು ಪ್ರಮಾಣ, ಅಂದ್ರೆ ಊಟದಲ್ಲಿ ನಾವು ತುಪ್ಪ ಹಾಕೊಂಡ್ರೆ ಜಾಸ್ತಿ ಊಟ ಮಾಡ್ತೀವಲ್ವಾ, ಶಕ್ತಿ ಆಗಿರ್ತೀವಲ್ವಾ, ಅದೇ ತರ ಈ ಜೀವಾಣುಗಳು. ಈ ಭೂಮಿಲಿ ಸರ್ 1 ಸ್ಪೂನ್ ಮಣ್ಣಲ್ಲಿ ಎಷ್ಟೋ ಜೀವಾಣುಗಳು, ಕೋಟ್ಯಾಂತರ ಜೀವಾಣುಗಳು ಇದಾವೆ ಅಂತ ವಿಜ್ಞಾನಿಗಳೆಲ್ಲ ಹೇಳ್ತಾರೆ. ಅದನ್ನ ನಾವು ಜಾಸ್ತಿ ವೃದ್ಧಿ ಮಾಡ್ಬೇಕು. ನಾವು ಅದನ್ನ ಹಾಳು ಮಾಡ್ಬಿಟ್ಟು, ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಹಾಳು ಮಾಡ್ಬಿಟ್ಟು ನಾವು ಮತ್ತೆ ಮ್ಯಾಗ್ಲು ಗೊಬ್ಬರ ಹಾಕ್ತಾ ಇರ್ತೀವಿ. ಇಷ್ಟೇ ಸರ್ ಮನುಷ್ಯನಿಗೆ ಆರೋಗ್ಯ. ಒಬ್ರು ಹಾಲು ಕುಡಿದು ಕೆಲಸ ಮಾಡ್ತಾರೆ, ಎಣ್ಣೆ ಕುಡಿದು ಕೂಡ ಕೆಲಸ ಮಾಡ್ತಾರೆ, ಡ್ರಿಂಕ್ಸ್ ಕೂಡ ಕೆಲಸ ಮಾಡ್ತಾರೆ. ಮತ್ತೆ ಅವ್ರಿಬ್ರಲ್ಲಿ ಕೆಲ್ಸಕ್ಕೆ ಹೋದಾಗ ಕೆಲಸ ಮಾಡ್ತಿರ್ತಾರೆ, ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರು ಎಣ್ಣೆ ಕುಡಿದಿರ್ತಾರೆ ಜಾಸ್ತಿ. ಅವ್ರ ಎಣ್ಣೆ ಇಳಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಬಿದ್ಬಿಡ್ತಾರೆ, ಕೆಳಗೆ ಕೂತ್ಕೊಂಡ್ಬಿಡ್ತಾರೆ. ಹಾಲು ಕುಡ್ದಾರು ಮಾಡ್ತಾ ಬರ್ತಾರೆ. ಮತ್ತೊಂದು ದಿನ ನಾಳೆ ಫ್ಯೂಚರ್ ಅಲ್ಲಿ ಒಂದು ಅವ್ರಿಗೆ ಎಣ್ಣೆನೂ ಸಿಗಲ್ಲ, ಇವ್ರಿಗೆ ಹಾಲು ಸಿಗಲ್ಲ. ಉದಾಹರಣೆಗೆ ನೀರು ಕುಡಿಬೇಕು. ನೀರ್ ಕುಡ್ದಾಗ ಯಾರು ಸರ್ ಕೆಲಸ ಮಾಡ್ತಾರೆ? ಹಾಲು ಕುಡಿದ್ ಮನುಷ್ಯ ಹೋಗಿ ಕೆಲಸನಾರ ಮಾಡ್ತಾನೆ. ಎಣ್ಣೆ ಕುಡ್ದ ಮ್ಯಾಕೆ ಹೇಳಲ್ಲ. ನಮ್ ಕೆಮಿಕಲ್ ಅಷ್ಟೇ, 1 ಮೂಟೆ ಕೊಟ್ರೆ ಮುಂದ್ವರ್ಷಿಗೆ 1/4 ಮೂಟೆ ಕೊಟ್ರೆ ಮಾತ್ರ ಕೆಲಸ ಮಾಡುತ್ತದು. ನಮ್ದು ಇದು ಸಾವಯವ ಹಂಗಲ್ಲ. ಇವತ್ತು 1 ಲೀಟರ್ ಕೊಟ್ಟು ನಾಳೆಗೆ ಅರ್ಧ ಲೀಟರ್ ಕೊಟ್ಟರು ಕೂಡ ಕೆಲಸ ಮಾಡುತ್ತೆ. ಹೌದು, ಸಕ್ಕದ ಮಾತು ಹೇಳಿದ್ರಿ ಸರ್. ಖಂಡಿತ ಒಳ್ಳೆ ಸಕ್ಕದಾಗಿ ನೀವು ಅದು ಎಕ್ಸ್ಪ್ಲೈನ್ ಮಾಡಿದ್ರಿ.
ಈಗ ಅದೇ ಎಲ್ಲ ಕೆಮಿಕಲ್ ದಿನ ದಿನಕ್ಕೂ ಜಾಸ್ತಿ ಆಗ್ತಾನೆ ಇದಾರೆ, ಏನಂದ್ರೆ ಇದೇ ರೀಸನ್. ಹೌದು. ಅದು ಇನ್ನು ಕೇಳ್ತಾನೆ ಇರುತ್ತೆ. ಸಾವಯವ ಅದಕ್ಕೆ ಅದೇ ರೆಡಿ ಆಗ್ತಾ ಇರುತ್ತೆ ಒಳಗಡೆ. ಇರ್ತದೆ. ಆಮೇಲೆ ಈಗ ಎಷ್ಟೋ ಸರ್ ಇದು ನಾವು ಏನ್ ಮಾಡ್ತೀವಿ, ಇದು ನಾವೆಲ್ಲ ಪೂರ್ವಿಕರು ಮಾಡ್ತಿದ್ರು ಸರ್. ನಾವು ವೈಜ್ಞಾನಿಕ ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ರು ಅಂದ್ಬಿಟ್ಟು ಪೂರ್ವಿಕರು ಮಾಡ್ತಾ ಇದ್ರು. ಈಗ ನಾವು ಹೇಳ್ಬೇಕು ಅಂತಂದ್ರೆ ಸರ್, ನಮ್ಮ ಪೂರ್ವಿಕರಲ್ಲಿ ನಮ್ಮ ತಾತ ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿದ್ರೆ ಸೊ 100 ವರ್ಷ ಅಂತೀವಿ. ನಿಮ್ ತಂದೆ 80 ವರ್ಷ ಕಂಡ ಬದುಕಿದ್ರು ಅಂತೀವಿ. ನಾವು 60 ವರ್ಷ ಅಂತೀವಿ. ನಮ್ಮ ಮಕ್ಳುಗಳು ಇತ್ತೀಚೆಗೆ ನೀವು ಎಲ್ಲಾರ ನೋಡ್ತಾ ಇರಿ, ಆಗ BP ಶುಗರ್ ಯಾರ ಮನೆ ಇರ್ತಿತ್ತು ಅಂದ್ರೆ ಶ್ರೀಮಂತರ ಮನೆ ಇರ್ತಿತ್ತು. ಸೊ ಇವಾಗ ಏನಾಗಿದೆ, ಪ್ರತಿ ಮನೇಲೂ ಶುರು ಆಗ್ತಾ ಇದೆ. ಕಾರಣ ಏನು? ನಾವು ತಿನ್ನೋ ಆಹಾರ ಪದ್ಧತಿ ಅಲ್ವರ. ನಾವ್ ಈ ತರ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಮಕ್ಳುಗಳಿಗೆ ದುಡ್ಡು ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಆರೋಗ್ಯ ಕೊಟ್ರೆ ಅವ್ರ ಜೀವನದಲ್ಲಿ ಒಂದು ಮುಂದೆ ಬರ್ತಾರೆ. ಅದ್ ಬಿಟ್ಬಿಟ್ಟು ನಾವು ಅವ್ರಿಗೆ ಆರೋಗ್ಯನೇ ಕೊಡಿಲ್ಲ ಅಂದ್ರೆ, ಅವ್ರ ಕೆಲಸ ಮಾಡೋ ಶಕ್ತಿನೇ ಇಲ್ಲ ಅಂತಂದ್ರೆ ಅವ್ರು ಯಾವ ತರ ಜೀವನ ನಡೆಸಬೇಕು, ಅವ್ರು ಯಾವ ತರ ಬದುಕಬೇಕು, ನಮ್ಮ ಮಕ್ಳುಗಳಿಗೆ ನಾವು ವಿಷ ಕೊಡ್ಬೇಕೋ ಇಲ್ಲ ಆಹಾರ ಕೊಡ್ಬೇಕೋ ಇಲ್ಲ ಒಳ್ಳೆ ಪೌಷ್ಟಿಕಾಂಶ ಕೊಡ್ಬೇಕು ಅನ್ನೋದು ನಮ್ಗೆ ಕೂಡ ಗೊತ್ತಾಗ್ತಾ ಇಲ್ಲ. ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾವ್ಯಾವ್ದೋ ಕೆಮಿಕಲ್ ಆಲ್ರಿಲೆಕ್ಸ್, ಬೋನ್ವಿಟಾ ಆ ತರ ಇದ್ ಮಾಡ್ತಾ ಇದ್ವಿ. ಅದೇ ನಮ್ದು ಹುಳ್ಳಿಕಾಳು, ಅವರೆಕಾಳು ಇವೆಲ್ಲ ಕ್ಲೀನಾಗಿ ಬೆಳೆದಿದ್ದು ಈ ತರ ಬೆಳ್ಕೊಟ್ರೆ ಅವ್ರಿಗೆ ಅದೇ ಸಾಕಲ್ವ್ರ. ಈಗ ನಾವೆಲ್ಲ ನಮ್ಮ ಪೂರ್ವಿಕರೆಲ್ಲ ಅದೇ ತಿಂದೇ ಬದುಕ್ತಿರ್ಲಿಲ್ಲ, ಅದು ದಷ್ಟಪುಷ್ಟವಾಗಿರ್ತಿದ್ರು. ಎಷ್ಟು ಕಲ್ಲು ನೀವು ನೋಡ್ತಾ ಇರ್ಬೋದು, ಎಷ್ಟೆಷ್ಟು ಕೆಲಸ ಮಾಡಿದ್, ಯಾವ ದೇವಸ್ಥಾನ ಕೆಲಸಗಳು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರೆ ಎಂತೆಂತ ಕಲ್ಲು ಎತ್ ಮಡಗಿದ್ರು, ಜೆಸಿಪಿ ಇಲ್ಲ ಅಂತ ಹೇಳ್ತೀವಿ. ಇವತ್ತು ಒಂದು ಅಟ್ಲೀಸ್ಟ್ ಒಂದು 10 kg ಕಲ್ಲು ಎತ್ತಕ್ಕೂ ಕೂಡ ಆಯ್ತಾ ಇಲ್ಲ ಅವ್ರಿಗೆ. ಯಾಕೆ? ಅವ್ರಿಗೆ ಆರೋಗ್ಯ ಇಲ್ಲ. ಹೌದು, ಆರೋಗ್ಯ ಇರ್ಬೇಕು ಅಂದ್ರೆ ಸಾವಯವ ಕೃಷಿ ಮಾಡ್ಲೇಬೇಕು ಸರ್. ಖಂಡಿತ ಸರ್. ಚಿನ್ನದಂತ ಮಾತು ಹೇಳಿದ್ರೆ ನಿಜವಲ್ಲ ಸರ್, ಚಿನ್ನದಂತ ಮಾತು ಹೇಳಿದ್ರೆ ನೋಡಿ, ನಾವು ಇದನ್ನೊಂದು ತುಂಬಾನೇ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನೋಡಿ, ಒಣಗಿರೋ ಕಡ್ಡಿಗೂ ಜೀವ ತುಂಬಿದೆ ಅಂದ್ರೆ ಇನ್ನ ನಮ್ಮ ಬರಡಾದ ಭೂಮಿಗೆ ಈ ಜೀವಾಮೃತ ಅಥವಾ ಈ ತರ ಒಂದಷ್ಟು ನೈಸರ್ಗಿಕ ಕೃಷಿ ಮಾಡುವಂತ ಈ ತರ ಒಂದಷ್ಟು ಎಲ್ಲ ಹೇಗೆ ಜೀವ ತುಂಬೋದು ಅಂತ ಅದಕ್ಕೆ ಅನ್ಸುತ್ತೆ ಸುಭಾಷ್ ಪಾಳೇಕರ್ ಅವರು ಇದಕ್ಕೆ ಜೀವಾಮೃತ ಅಂತ ಹೆಸರಿಟ್ಟಿದ್ದು. ಸೊ ಈ ತರ ಒಂದಷ್ಟು ಅಮೃತಗಳನ್ನ ನಿಮ್ಮ ಭೂಮಿಲಿ ಇಟ್ಕೊಳ್ಳಿ, ನಿಮ್ಮ ಭೂಮಿನೂ ಇದೇ ತರ ಫಲವತ್ತತೆ ಆಗುತ್ತೆ. ಆದಷ್ಟು ಅಲ್ಲ, ಪೂರ್ತಿಯಾಗಿ ಕೆಮಿಕಲ್ನ ಉಪಯೋಗಿಸೋದನ್ನೇ ನಿಲ್ಸ್ಬಿಡೋಣ ನಾವೆಲ್ಲರೂ. ಎಲ್ಲರೂ ಕೂಡ ಈ ತರ ಸಾವಯವ ಕೃಷಿಗೆ ಚೇಂಜ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.